ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ಎಂದಿದ್ದ ಪ್ರದೀಪ್ ಈಶ್ವರ್ ನವೆಂಬರ್ ಕ್ರಾಂತಿ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನವರು. ಅವರು ಇದನ್ನೆಲ್ಲ ವಿಷಯಾಂತರ ಮಾಡೋಕೆ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಳಗೆ ಜಗಳ, ಪ್ರದೀಪ್ ಈಶ್ವರ್ ಎಷ್ಟನೆಯವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪರಮೇಶ್ವರ್, ಜಾರಕಿಹೊಳಿ, ಡಿಕೆಶಿ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಇರುತ್ತೆ, ಪ್ರದೀಪ್ ಮಾತನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಅವರು ಪ್ರದೀಪ್ ಈಶ್ವರ್ ಕಾಲೆಳೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೇ ಅವರು ಮಾತು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವ್ಯಂಗ್ಯ ಆಡಿದ್ದಾರೆ. ನವೆಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ. ಸೊ ಖಂಡಿತವಾಗೂ ನವೆಂಬರಲ್ಲಿ ಕ್ರಾಂತಿ ಆಗ್ತಿದೆ. ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊರಟೋಗ್ತಾರೆ. ಅಶೋಕಣ್ಣ ಪದ್ಮನಾಭ ನಗರ ಜ್ಯೋತಿಷಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆ ಕುತ್ಕೊಂತಾರೆ. ಇದೇ ನವೆಂಬರ್ ಕ್ರಾಂತಿ. ಇದಾಗಿರೋ ಅಗ್ರಿಮೆಂಟು ಸರ್. ಅಲ್ಲ, ಈಗ ಮೊನ್ನೆ ತಾರೆ ಲಾಸ್ಟ್ 3 ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗೀತು. ನವೆಂಬರ್ ಕ್ರಾಂತಿ ಮಾತಾಡಿದ್ ನಾವ ಬಿಜೆಪಿ ಅವರೆಲ್ಲ ಮಾತಾಡಿದ್ದು. ಅವ್ರು ಮಾತಾಡಿದ್ದನ್ನ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು. ಮತ್ತು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು? ನೀವು ಬೇಕಾದರೆ ಪರಮೇಶ್ವರ್ ಅವರೇನಾರು ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ, ಮುನಿಯಪ್ಪನವ್ರು ಹೇಳಿದ್ರೆ, ಮಾದೇವಪ್ಪನವ್ರು ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಪ್ರದೀಪ್ ಈಶ್ವರ್ ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ? ಯಾರೋ ಸೀರಿಯಸ್ ಆಗಿ ತಗೋತಾರ? ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರು ತಗೊಳ್ತಾರೆ ಅವ್ರ ಮಾತನ್ನ ಸೀರಿಯಸ್ ಆಗಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.